ಕಂದಾಯ ಇಲಾಖೆಯ ಒಂದು ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತರು ಈಗ ಶಾಕ್ ಕೊಟ್ಟಿದ್ದಾರೆ. ಬೆಂಗಳೂರು ದಕ್ಷಿಣ ಎಸಿ ಕಚೇರಿಯಲ್ಲಿ ಭಾರಿ ಭ್ರಷ್ಟಾಚಾರದ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಇದೇ ಒಂದು ವಿಚಾರವಾಗಿ ದಕ್ಷಿಣ ಎಸಿ ವಿಶ್ವನಾಥ್ ಕಚೇರಿಗೆ ನುಗ್ಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಎಸಿ ಕಚೇರಿಗೆ ಬಾಗಿಲು ಕ್ಲೋಸ್ ಮಾಡಿಕೊಂಡು ತೀವ್ರ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಂದಾಯ ಇಲಾಖೆಯ ಒಂದು ಭ್ರಷ್ಟಾಚಾರ ಅದರ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರು ದಕ್ಷಿಣ ಎಸಿ ಕಚೇರಿಯಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ ಎನ್ನುವಂತಹ ಒಂದು ಆರೋಪ ದಕ್ಷಿಣ ಎಸಿ ವಿಶ್ವನಾಥ್ ಏನಿದ್ದಾರೆ ಅವರ ಒಂದು ಕಚೇರಿಗೆ ನುಗ್ಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಎಸಿ ಕಚೇರಿಯ ಒಂದು ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡು ತೀವ್ರ ಪರಿಶೀಲನೆಯನ್ನು ನಡೆಸಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಎಸಿ ಕಚೇರಿ ಫುಲ್ ತಲಾಶ್ ಮಾಡಲಾಗಿದೆ. ಎಸಿ ಕಚೇರಿ ತಹಶೀಲ್ದಾರ್ ಕೇಸ್ ವರ್ಕರ್ ಏನಾದರೆ ಮತ್ತು ಮ್ಯಾನೇಜರ್ನಿಂದ ಅಕ್ರಮ ಆಗಿದೆ ಎನ್ನುವಂತಹ ಆರೋಪ ಇತ್ತು. ದಕ್ಷಿಣ ಎಸಿ ಕಚೇರಿ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಸಾಲು ಸಾಲು ದೂರುಗಳು ಕೇಳಿ ಬಂದಿದ್ವು. ಹೀಗಾಗಿ ದಕ್ಷಿಣ ಎಸಿ ಕಚೇರಿಯಲ್ಲಿ ತೀವ್ರ ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಎಸಿ ವಿಶ್ವನಾಥ್ಗೆ ಈಗ ಸಂಕಷ್ಟ ತರುತ್ತಾ ಲೋಕಾಯುಕ್ತರ ಈ ಒಂದು ರೈಡ್ ಎನ್ನುವಂತಹ ವಿಚಾರ. ದಕ್ಷಿಣ ಎಸಿ ಕಚೇರಿಯಲ್ಲಿ ಲೋಕಾಯುಕ್ತ ಬೆನ್ನಲ್ಲೇ ಡಿಸಿ ಕಚೇರಿ ಸಿಬ್ಬಂದಿಗೆ ಕೂಡ ಈಗ ನಡುಕ ಉಂಟಾಗಿದೆ. ಕಂದಾಯ ಇಲಾಖೆಯ ಭವನದ ಒಂದು ಇತರೆ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಲೋಕಾಯುಕ್ತರ ರೈಡ್ ಭೀತಿ ಈಗ ಕಾಡ್ತಾ ಇದೆ. ಯಾಕಂದ್ರೆ ನಮ್ಮ ಮೇಲೂ ಕೂಡ ರೈಡ್ ಆಗ್ಬೋದಾ ಅಂತ ಕಂದಾಯ ಇಲಾಖೆ ಒಂದು ಭ್ರಷ್ಟ ಅಧಿಕಾರಿಗಳಿಗೆ ಈಗ ಶಾಕ್ ಕೊಟ್ಟಿರುವಂಥದ್ದು. ಅಧಿಕಾರಿಗಳು ಭ್ರಷ್ಟ ಯಾರು ಅಧಿಕಾರಿಗಳಿದ್ದಾರೆ, ಅಕ್ರಮವನ್ನು ಯಾರು ಎಸಗಿದ್ದಾರೆ ಅವರಿಗೆ ಈಗ ನಡುಕ ಹುಟ್ಟುಕೊಂಡಿದೆ. ನಿಜಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಬೆಂಗಳೂರು ದಕ್ಷಿಣ ಎಸಿ ಕಚೇರಿಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ಆಗ್ತಾ ಇದೆ, ಲಂಚವನ್ನು ಕೇಳಲಾಗ್ತಾ ಇದೆ ಅಂತ ಆ ಭಾಗಕ್ಕೆ ಸಂಬಂಧಪಟ್ಟಂತಹ ಎಸಿ ವಿಶ್ವನಾಥ್ ಏನಿದ್ದಾರೆ ಅವರ ಕಚೇರಿಗೆ ನುಗ್ಗಿದ್ದಾರೆ. ಕಚೇರಿಯ ಒಂದು ಬಾಗಿಲನ್ನು ಕ್ಲೋಸ್ ಮಾಡಿಕೊಂಡು ತುಂಬ ಗಂಭೀರವಾಗಿ ಪರಿಶೀಲನೆ ಮಾಡಿರುವಂಥದ್ದು ಲೋಕಾಯುಕ್ತ ಅಧಿಕಾರಿಗಳೇನಿದ್ದಾರೆ ಎಲ್ಲ ರೀತಿಯಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಎಸಿ ಕಚೇರಿ, ತಹಶೀಲ್ದಾರ್ ಕಚೇರಿ ಮತ್ತು ಕೇಸ್ ವರ್ಕರ್, ಮ್ಯಾನೇಜರ್ ಎಲ್ಲರ ಒಂದು ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ದಕ್ಷಿಣ ಎಸಿ ಕಚೇರಿ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗ ಹೋಗಿದ್ದಾರೆ. ಯಾಕಂದರೆ ಈ ಸಾರ್ವಜನಿಕ ವಲಯದಲ್ಲಿ ಈ ಒಂದು ಭಾಗದಲ್ಲಿ ಎಸಿಯ ಮೇಲೆ ಅಥವಾ ಆ ಒಂದು ಕಚೇರಿ ಮೇಲೆ ಸಾಕಷ್ಟು ದೂರುಗಳು ಕೇಳಿ ಬಂದಿದ್ವು. ಇದೇ ವಿಚಾರವಾಗಿ ಗಮನದಲ್ಲಿಟ್ಕೊಂಡು ಈಗ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ, ತಲಾಶೆ ಮಾಡ್ತಾ ಇದ್ದಾರೆ. ಏನಿರಬಹುದು? ಯಾಕಂದರೆ ಇಷ್ಟು ದೊಡ್ಡ ಮಟ್ಟದ ಒಂದು ಆರೋಪಗಳು ಕೇಳಿ ಬಂದಾಗ ಸುಮ್ಮನೆ ಇರೋಕ್ಕಾಗಲ್ಲ. ಹೀಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಹೋಗಿದ್ದಾರೆ. ಯಾಕಂದರೆ ಹಿಂದೆ ಕೃಷ್ಣ ಬೈರೇಗೌಡ ಅವರು ಮೀಟಿಂಗ್ ಮಾಡಿದಂತಹ ಸಮಯದಲ್ಲಿ ಎಲ್ಲ ಎಸಿಗಳನ್ನು ಕೂಡ ಕರೆದು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಯಾರು ಕೂಡ ನೀವು ಈ ರೀತಿಯಾಗಿ ಮಾಡಬಾರ್ದು, ಆ ರೀತಿಯಾದಂತಹ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ರು. ಹೀಗಾಗಿ ಇದೇ ವಿಚಾರವಾಗಿ ಈಗ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆನಂತರ ಬೇರೆ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಡಿಸಿ ಕಚೇರಿ ಅಧಿಕಾರಿಗಳು ಕೂಡ ಈಗ ಭಯ ಹುಟ್ಕೊಂಡಿದೆ, ನಮ್ಮ ಮೇಲೂ ಕೂಡ ರೇಡ್ ಆಗಬಹುದಾ ಎನ್ನುವಂತಹ ವಿಚಾರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.